ಇಂಟ್ರೆಸ್ಟಿಂಗ್ಲಿ ಫ್ಯೂಚರ್ಗೆ ಟ್ರಾವೆಲ್ ಮಾಡೋಕೆ ಮೂರನೇ ಮಾರ್ಗ ಕೂಡ ಇದೆ, ಅದೇ ಕ್ರಯೋಸ್ಲೀಪ್. ಇದನ್ನ ತುಂಬಾ ಮೂವೀಸ್ ಅಲ್ಲಿ ತೋರಿಸಿದ್ದಾರೆ. ಪ್ಯಾಸೆಂಜರ್ ಅನ್ನೋ ಒಂದು ಮೂವಿಯಲ್ಲಿ ಜನರು ಸ್ಪೇಸ್ ಶಿಪ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಅಂಡ್ ಅವರು ಫ್ರೀಸ್ ಆಗಿರ್ತಾರೆ. ಅವರು ಕ್ರಯೋಸ್ಲೀಪ್ ಅಲ್ಲಿ ಇರ್ತಾರೆ. ಅದರಲ್ಲಿ ಹಲವಾರು ತಿಂಗಳು ಅಂಡ್ ವರ್ಷಗಳವರೆಗೂ ಮನುಷ್ಯರು ವಯಸ್ಸಾಗದೆ ಮಲ್ಕೊಂಡೇ ಇರ್ತಾರೆ. ಇದೊಂದು ಸೈನ್ಸ್ ಫಿಕ್ಷನ್. ಆದ್ರೆ ರಿಯಲ್ ಆಗಿ ನಾಸಾ ಒಂದು ಸ್ಟ್ಯಾಟಸ್ ಚೇಂಬರ್ ನ ಮಾಡೋಕೆ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅದರಲ್ಲಿ ಆಸ್ಟ್ರೋನಾಟ್ಸ್ ನ ಒಂದು ಮೈಲ್ಡ್ ಹೈಪೋಥರ್ಮಿಯಾ ಸ್ಟೇಟ್ ಅಲ್ಲಿ ಇಟ್ಟಿರ್ತಾರೆ, ಕೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ. ಅದರಲ್ಲಿ ಆಸ್ಟ್ರೋನಾಟ್ಸ್ 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋಕ್ಕಾಗುತ್ತೆ, ಒಂದು ವಿಧವಾದ ಹೈಬರ್ನೇಷನ್ ಮೋಡ್ ಅಲ್ಲಿ. ಇದರ ಹಿಂದೆ ಇರೋ ಕಾನ್ಸೆಪ್ಟ್ ಇದೆ, ಬಾಡಿನ ಕೋಲ್ಡ್ ಆಗಿ ಇರಿಸಿದಾಗ ದೇಹದಲ್ಲಿನ ಕೆಮಿಕಲ್ ರಿಯಾಕ್ಷನ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಅದರಿಂದ ಎನರ್ಜಿ ಕನ್ಸರ್ವೇಷನ್ ಆಗಿ ದೇಹದ ಏಜಿಂಗ್ ಇನ್ನೂ ಸ್ಲೋ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಜಪಾನ್ ಅಲ್ಲಿ ಒಂದು ಕೇಸ್ ಇದೆ. ಒಬ್ಬ ಗಾಯಗೊಂಡ ವ್ಯಕ್ತಿ 24 ದಿನಗಳವರೆಗೂ ಆಹಾರ ನೀರಿಲ್ಲದೆ ಬದುಕಿದ್ದ. ಹೇಗೆ ಅಂದ್ರೆ ಅವನ ದೇಹ ಹೈಬರ್ನೇಷನ್ ಮೋಡ್ಗೆ ಹೋಗಿತ್ತು. ಆ ಪರ್ಸನ್ ನ ಬಾಡಿ ಟೆಂಪರೇಚರ್ ಕೇವಲ 22 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸಾಮಾನ್ಯವಾಗಿ ಮನುಷ್ಯನ ದೇಹ ಇಷ್ಟು ಲಾಂಗ್ ಟೈಮ್ ವರೆಗೂ ಕೋಲ್ಡ್ ಆಗಿದ್ರೆ ಅದು ಸಾವಿಗೆ ಕಾರಣ ಆಗುತ್ತೆ. ಆದ್ರೆ ಅಲ್ಲಿ ಏನ್ ಮಿರಾಕಲ್ ಆಯ್ತೋ ಗೊತ್ತಿಲ್ಲ. ಆ ವ್ಯಕ್ತಿ ಬದುಕುಳಿದಿದ್ದು ಮಾತ್ರ ಅಲ್ಲದೆ ಅವನ ದೇಹನ ಬೇರೆಯವರು ಕಂಡಿಡಿದಾಗ ಅವನು ಆ ಹೈಬರ್ನೇಷನ್ ಮೋಡ್ ಇಂದ ರಿಕವರಿ ಕೂಡ ಆದ. ಮೆಡಿಕಲ್ ರಿಪೋರ್ಟ್ಸ್ ಅಲ್ಲಿ ಏನ್ ಹೇಳಿದಾರಂದ್ರೆ ಅವನ ದೇಹದಲ್ಲಿ ಯಾವುದೇ ರೀತಿ ಪರ್ಮನೆಂಟ್ ಡ್ಯಾಮೇಜ್ ಆಗಿಲ್ಲ, ಅವನ ಆರ್ಗನ್ ಸ್ಲೋ ಡೌನ್ ಆಗಿದೆ ಅಂಡ್ ಅವನ ಮೆದುಳು ಕೂಡ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಫ್ಯೂಚರ್ ಅಲ್ಲಿ ಕ್ರಯೋಸ್ಲೀಪ್ ನ ನಾಸಾ ಅಥವಾ ಬೇರೆ ಯಾವ್ದಾದ್ರು ಸ್ಪೇಸ್ ಏಜೆನ್ಸೀಸ್ ಮೂಲಕ ಡೆವಲಪ್ ಮಾಡ್ತಾರೆ. ಇದು ಕಾದು ನೋಡುವಂತ ವಿಷಯ.